ಈ ವೀಕ್ದಲ್ಲಿ ನಾವು ಮದರ್ಸನ್ ಸಂವರ್ಧನ ಮದರ್ಸನ್ ಸುಮಿ ಅಂತ ಹೇಳಿ ಒಂದು ಸ್ಟಾಕ್ ಇದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಓಕೆ, ಇದರಲ್ಲಿ ವೇವ್ ಕೌಂಟಿಂಗ್ ಹೇಗಿದೆ ಅಂತ ಸ್ವಲ್ಪ ನೋಡಿ. ಓಕೆ, ಇದು ಮದರ್ಸನ್ ಸುಮಿ, ಮದರ್ಸನ್ದು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಎರಡು ಸ್ಟಾಕ್ ಇದೆ. ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿದ್ದನ್ನ. ಈಗ ನಾನಿಲ್ಲಿ ಬೇಸ್ ಪಾಯಿಂಟ್ ನಾನು ಇಲ್ಲಿಗೆ ತಂದಿದ್ದೇನೆ. ಈ ಒಂದು ಇಲ್ಲಿ ಇದಕ್ಕಿಂತ ಕಡಿಮೆ ಇದೆ, ಬಟ್ ಇಲ್ಲಿ ಕ್ಲಿಯರಿಟಿ ಇಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಇಲ್ಲಿಂದ ತಗೋಬಹುದು, ಬಟ್ ನಾನು ಇಲ್ಲಿಂದ ತಗೋತೀನಿ. ಓಕೆ, ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ, ಒಂದಿಗೆ ಮತ್ತು ಎರಡಿಗೆ. ಆಯ್ತಾ, ಇದನ್ನೇ ಕಾಪಿ ಮಾಡ್ತೀನಿ. ಕ್ಲೋನ್ ಮಾಡ್ಕೊಂಡು ಇದನ್ನ ವೇವ್ ಒಂದು ಟಾಪ್ಗೆ ಇಡ್ತೀನಿ. ಆಯ್ತಾ, ಓಕೆ, ಆಯ್ತಾ. ಸೊ ಈಗೇನಾಯ್ತು, ವೇವ್ ಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಈಗ. ಸೊ ಇದು 0, ಇದು 1, ಇದು 2, ಇದು 3, ಇದು 4, ಇದು ನಮ್ಗೆ 3 ಆಯ್ತು. ಓಕೆ, ಸೊ ಇದು 4 ಇನ್ನು ಟಚ್ ಆಗಿಲ್ಲ, ಬಟ್ 4 ಅಂತ ಕನ್ಸಿಡರ್ ಮಾಡುವ. ಓಕೆ, ಇದು ಫಿಫ್ತ್ ಟರ್ಮ್. ಇದು ನಮ್ಗೆ ಡಿಗ್ರಿಯಲ್ಲಿ ಸೈಕಲ್ ಅಲ್ಲಿ ಇಡೋಣ, ರೆಡ್ ಕಲರ್ ಮಾಡೋಣ. ಆಯ್ತಾ, ಸೊ ಈಗ ಇದು ಟೆಂಪರರಿ ಅಂತ ತಿಳ್ಕೊಂಡಿ. ಸೊ ಈಗ ರೇಷಿಯೋ ವೈಸ್ ನಾವು ನೋಡೋಣ. ಸೊ ಇದು ಫಿಬೊನಾಚಿ ರಿಟ್ರೇಸ್ಮೆಂಟ್. ಸೊ ನೀವು ಇಲ್ಲಿ 0 ಪಾಯಿಂಟ್ಗೆ ಫಸ್ಟ್ ಕ್ಲಿಕ್ ಮಾಡಬೇಕು. ಓಕೆನಾ, ಆಮೇಲೆ ಇದು ಟಾಪ್ಗೆ ಹೋಯ್ದು ಇದನ್ನ ಸ್ಟಾಪ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ವೇವ್ ಟು 61 ಮತ್ತೆ 61.82 ಮತ್ತೆ 81.2 ಮಧ್ಯೆವರೆಗೂ ಇದೆ. ಸೊ ವೇವ್ ಟು ಓಕೆ, ಇದನ್ನ ನಮ್ಮ ರೇಂಜ್ ಅಲ್ಲಿನೇ ಇದೆ, ಇದು ವ್ಯಾಲಿಡೇಟೆಡ್. ಓಕೆನಾ, ಆಮೇಲೆ ಇಲ್ಲಿ ಈ ಒಳಗಡೆ ಕೌಂಟಿಂಗ್ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆನಾ, ನಾನು ಮಾಡಲ್ಲ, ಈಗ ನೀವು ಮಾಡಿ ಇದನ್ನ. ಇಲ್ಲಿ ನೋಡಿ 1, 2, 3, 4, 5 0, 1, 2, 3, 4, 5. ನಾನೇ ಮತ್ತೆ ಕನ್ಫ್ಯೂಷನ್ ಬೇಡ. ಓಕೆನಾ, ಇದು 5 ಇದೆಯಾ? ಓಕೆ, ಆಮೇಲೆ ನಿಮಗೆ ಇದು 0, ಇದು ಎ, ಇದು ಬಿ, ಇದು ಸಿ. ನೋಡಮ್ಮ, ಇಲ್ಲಿ ನೋಡಮ್ಮ ಎಲ್ಲಿ ಬರುತ್ತಂತ. ನೋಡಿ, ಯಾರಾದ್ರೂ ಕನ್ಫ್ಯೂಷನ್ ಯಾವ ತರ ಆಗ್ತಿದ್ದ ಅಂತಂದ್ರೆ, ಈ ವೇವ್ ಟು ಇಲ್ಲಿಗೆ ಯಾಕೆ ಕಂಪ್ಲೀಟ್ ಆಗಬಾರ್ದು, ಇಲ್ಲಿಗೆ ಯಾಕೆ ಅಂತ ಕೇಳಿದ್ರೆ, ಇದಕ್ಕೆ ನೋಡಿ, ಇದು ನಿಮಗೆ ಇಲ್ಲಿ 100% ರಿಟ್ರೇಸ್ ಆಗಿದೆ. ಓಕೆನಾ, ಸೊ ವೇವ್ ಟು ಯಾವತ್ತಾದ್ರೂ 100% ರಿಟ್ರೇಸ್ ಆಗತ್ತಾ? ಆಗೋದಿಲ್ಲ. ಸೊ ಅದಕ್ಕಾಗಿ ನಮ್ದು ಸಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ, ವೇವ್ ಟು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಆ ತರ ಆಗ್ತಾ ಇದೆ. ಆಯ್ತಾ, ಸೊ ಮತ್ತೆ ಇಲ್ಲಿ ನೋಡಿ, ಈಗ ಇದು 0, 1, 2, 3, 4, 5. ಆಯ್ತಾ, ಸೊ ಇವತ್ತು ಎಲ್ಲವೂ
ನೀವು ಆಮೇಲೆ ಮತ್ತೆ ಚೆಕ್ ಮಾಡಿ. ಕಲರ್ನ ಚೇಂಜ್ ಮಾಡಿ. ಇದು ಇಲ್ಲಿಗೆ ಬೇರೆ ಬರುತ್ತೆ. ಇದು WX, ಇದು 0 WX YX Z. ಆಯ್ತಾ? ಸೊ ಇಲ್ಲಿ ನೋಡಿ, ನಾನು ನಿಮಗೆ ವೇವ್ 2 ಮತ್ತೆ ವೇವ್ 4 ಬಗ್ಗೆ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಇದು ತುಂಬಾ ಸಿಂಪಲ್ ಅಂಡ್ ಇದಿದೆ, ಕಾಂಪ್ಲಿಕೇಟೆಡ್ ಇದೆ, ಸ್ಲೋ ಆಗಿ ಬಂದಿದೆ. WXABC ಫಾರ್ಮ್ ಅಲ್ಲಿ ಬಂದ್ರೆ ಇದು WXY ಫಾರ್ಮ್ ಅಲ್ಲಿ ಬಂದಿದೆ. ಓಕೆ, ಒಂದು ಸಿಂಪಲ್ ಆಗಿದ್ರೆ ಒಂದು ಕಾಂಪ್ಲೆಕ್ಸ್ ಆಗಿದೆ, ಒಂದು ಸ್ಲೋ ಆಗಿದೆ, ಇದು ಸ್ಲೋ ಆಗಿ ಬಂದಿದೆ, ಇದು ಫಾಸ್ಟ್ ಆಗಿ ಬಂದಿದೆ. ಓಕೆ, ಸೊ ಇದನ್ನ ಸ್ವಲ್ಪ ಡಿಲೀಟ್ ನಿಮಗೆ ಕಾಂಪ್ಲಿಕೇಶನ್ ಇರೋದಲ್ಲ. ಓಕೆ, ಸೊ ನಿಮಗೆ ಮತ್ತೊಂದು ನಾನು ಹೇಳಿದ್ದೆ ರೂಲ್ ಆಫ್ ಆಲ್ಟರ್ನೇಷನ್ ಅಂತ, ಅದು ಮ್ಯಾಚ್ ಆಗಿದೆ ಏನು ಸ್ವಲ್ಪ ನೋಡುವ. ಓಕೆ, ಎಷ್ಟು ಪರ್ಸೆಂಟ್ ಇದೆ? 54.36% ಇದೆ. ಓಕೆ, ಸೊ ಇದು ಅರೌಂಡ್ 50% ಇದೆ. 50.78 ಒಂದು 5% ರೂಲ್ ಆಫ್ ಓವರ್ಲ್ಯಾಪಿಂಗ್ ಅಂತಾರಲ್ವಾ, ರೂಲ್ ಆಫ್ ಓವರ್ಲ್ಯಾಪಿಂಗ್ ಪ್ರಕಾರ ಹೋದ್ರೆ 5% ವರೆಗೂ ಅಕ್ಸೆಪ್ಟೆಡ್. ಓಕೆ, ಇದು ಒಂದು ಕನ್ಫರ್ಮೇಶನ್ ಆಯ್ತು. ಓಕೆ, ನಾನು ನಿಮಗೆ ಹೇಳಿದ ವೇವ್ 2 ಮತ್ತೆ ವೇವ್ 4 ಬಗ್ಗೆ. ಇನ್ನೊಂದು ವೇವ್ 2 ಮತ್ತೆ ವೇವ್ 4 ಬಗ್ಗೆ ಹೇಳಿದೆ. ಇಲ್ಲಿಂದ ಟ್ರೇಸ್ ತಗೊಂಡ್ರೆ ಇದು ಎಷ್ಟು ಪರ್ಸೆಂಟ್ ವರೆಗೂ ಬಂದಿದೆ? 50% ವರೆಗೂ ಬಂದಿದೆ. ಓಕೆ, 50% ವರೆಗೂ. ಇದಕ್ಕಿಂತ ಮುಂಚೆ ವೇವ್ 3 ಎಷ್ಟಿದೆ? ಸೊ ವೇವ್ 3 ನೀವು ನೋಡಬೇಕು ಅಂತಂದ್ರೆ ಫಸ್ಟ್ ಎಕ್ಸ್ಟೆನ್ಷನ್ ತಗೋಬೇಕು. ಇಲ್ಲಿಗೆ ಒಂದು ವೇವ್ 1 ಅಂದ್ರೆ ಬೇಸ್ ಪಾಯಿಂಟ್ ಫಸ್ಟ್ ಕ್ಲಿಕ್ಕು, ಸೆಕೆಂಡ್ ಕ್ಲಿಕ್ಕು ವೇವ್ 1 ಟಾಪು, ಮೂರನೇ ಕ್ಲಿಕ್ಕು ವೇವ್ 2 ಬಾಟಮ್. ಸೊ ನೋಡಿ, ನಿಮಗೆ ವೇವ್ 3 127%ಗಿಂತನೂ ಸ್ವಲ್ಪ ಮೇಲ್ಗಡೆ ಇದೆ, ಬಟ್ 161%ಗಿಂತನೂ ಕಡಿಮೆ ಇದೆ. ಹಾಗಿದ್ದಾಗ ಇದು ಲೀಡಿಂಗ್ ಡಯಾಗನಲ್ ಆಗುತ್ತೆ. ನಿಮಗೆ ಇಂಥ ಕಂಡೀಷನ್ ಅಲ್ಲಿ ನಿಮ್ದು ವೇವ್ 4 ಏನಿದೆ ಅಲ್ವಾ, ಅದು 50 to 60% ವರೆಗೂ ರಿಟ್ರೇಸ್ ಆಗುತ್ತೆ. ನೋಡಿ, ಈಗ ಆಲ್ರೆಡಿ 50% ವರೆಗೂ ಟಚ್ ಆಗಿದೆ. 50 to ಇನ್ ಬಿಟ್ವೀನ್ 61% ವರೆಗೂ ಅದು ಆಲ್ರೆಡಿ ಬಂದು ಆಗಿದೆ ಈಗ. ಓಕೆ, ಸೊ ಇನ್ನು ಇಲ್ಲಿಗೆ ವೇವ್ 4 ಕಂಪ್ಲೀಟ್ ಆಯ್ತಾ? ಸೊ ಈಗ ಇದನ್ನ ಡಿಲೀಟ್. ಸೊ ನಿಮಗೆ ಇದನ್ನು ಡಿಲೀಟ್ ಮಾಡಬೇಡ ಮಗ. ಓಕೆ, ಇದನ್ನು ಡಿಲೀಟ್ ಮಾಡಿಕೊಂಡು ನಿಮಗೆ ಇದು 2 ಮತ್ತೆ 4 ಇದೆಯಲ್ವಾ, ಇಲ್ಲಿಗೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡಿ. ಆಯ್ತಾ? ಇದನ್ನೇ ಕಾಪಿ ಮಾಡ್ಕೊಂಡು ವೇವ್ 3 ಟಾಪ್. ಓಕೆ, ಸೊ ಇಲ್ಲಿವರೆಗೂ ಈ ರೇಂಜ್ ಅಲ್ಲಿ ಇದೆ. ಸೊ ನಿಮ್ದು ವೇವ್ 5 ಕಂಟಿನ್ಯೂಷನ್, ಆಮೇಲೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ. ಆಮೇಲೆ ಮ್ಯಾಕ್ಸಿಮಮ್ ಅದು ನಿಮಗೆ ವೇವ್ 5 161% ಅಂತೂ ಬಂದೇ ಬರುತ್ತೆ.
ಆಯ್ತಾ. 127 ಬರ್ಬೋದು, ಇಲ್ಲ 161% ಬರ್ಬೋದು. ಓಕೆ, ಸೊ ಇದನ್ನ ನಾನೀಗ ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇದೆಲ್ಲ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇರೋದು. ಈಗ ಇದನ್ನ ನಾವು 1 ಅಂತ ಕನ್ಸಿಡರ್ ಮಾಡಮ್ಮ, ಇದನ್ನ 2 ಅಂತ ಕನ್ಸಿಡರ್ ಮಾಡ್ಕೊಂಡು ಒಂದು ಟ್ರೆಂಡ್ ಲೈನ್ ಯಾವ್ದಮ್ಮ ಮಾಡಮ್ಮ, ಕಾಪಿ ಒಂದು ಟಾಪಿಕ್ ಇಡಮ್ಮ. ಓಕೆ, ಸೊ ಈ ಕೌಂಟಿಂಗ್ ಸ್ಟಾರ್ಟ್ ಮಾಡಮ್ಮ. 0 1 2 3 4 5. ಸೊ ಇನ್ನು ಮುಗಿದಿಲ್ಲ. ಓಕೆ, ಸೊ ಇನ್ನು ಮುಗ್ದಿಲ್ಲ ಅಂತಂದ್ರೆ ನಿಮಗೆ ವೇವ್ 3 ಎಲ್ಲಿ ಬರಬಹುದು? ಸೊ ನಿಮ್ಗೆ ಇದೇ ಇದರಲ್ಲಿ ವೇವ್ 3 148 ವರೆಗೂ ಬರಬಹುದು. ಓಕೆ, ಸೊ ಈಗ ಇದು ಎಂಟ್ರಿ ಪಾಯಿಂಟ್ ಯಾವಾಗ ಬೆಸ್ಟ್ ಆಗುತ್ತೆ? ಈಗ ಸೊ ಈಗ ನೀವು ಎಂಟ್ರಿ ಪಾಯಿಂಟ್, ನೀವು ಯಾವುದೇ ಒಂದು ಸ್ಟಾಕ್ನ ಐಡೆಂಟಿಫೈ ಮಾಡುವಾಗ ಅನಾಲಿಸಿಸ್ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕು, ಅಂದ್ರೆ 1 ಡೇ 1 ವೀಕ್ ಅಲ್ಲಿ ಮಾಡಬೇಕು. ಬಟ್ ನೀವು ಎಂಟ್ರಿ ತಗೋತಾ ಇರ್ತೀರಲ್ವಾ, ಅವಾಗೆ ಸ್ಮಾಲರ್ ಟೈಮ್ ಫ್ರೇಮ್ ಬರಬೇಕು. ಸೊ ಈಗ ನನಗೆ ಬೆಸ್ಟ್ ಎಂಟ್ರಿ ಟೈಮ್ ಎಲ್ಲಿದೆ ಈಗ ಮದರ್ಸನ್ಸ್ ಮೇಲೆ ತಂದ್ರೆ ಅದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ ಈಗ. ಓಕೆ, ಸೊ ಇದು 2 ಆಗಿದೆ. 1 2 ಸೊ 1 2 3 ಆಯ್ತೀಗ, ಇದು 4 ಆಯ್ತೀಗ ಇಲ್ಲಿಗೆ. 0 1 2 3 ಇದು 4 ಆಯ್ತೀಗ. ಓಕೆ, ಇದು 5 ರನ್ ಆಗ್ತಾ ಇದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಈಗ ಮತ್ತೆ ಈ 4 ಅಲ್ಲಿ ನಾನು ಮತ್ತೊಂದು ಸ್ವಲ್ಪ ಇದು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಯಾವ್ದು ಬಿಡಿಗೆ. ಓಕೆ, ಟ್ರೆಂಡ್ ಲೈನ್ ಯಾವುದು ಇದನ್ನ ನೋಡಿ, 0 1 2. ಸೊ ನೋಡಿ ಇಲ್ಲಿ ನಿಮಗೆ 161% ಆಗಿಲ್ಲ. ಸೊ ಇದು ನಿಮಗೆ ಲೀಡಿಂಗ್ ಡಯಾಗ್ನಲ್. ಸೊ ಲೀಡಿಂಗ್ ಡಯಾಗ್ನಲ್ ಇದ್ರೆ 0 1 2 3 4 5 ನಾನು ರೆಡ್ ಅನ್ನು ಕನ್ಸಿಡರ್ ಮಾಡಿರ್ತೀನಿ. ಸೊ 161 ಅಂತ ಲೀಡಿಂಗ್ ಡಯಾಗ್ನಲ್ ಅಂತ ಇದೆಯಾ? ಸೊ ಈಗ ಓಕೆ, ಸೊ ಲೀಡಿಂಗ್ ಡಯಾಗ್ನಲ್ ಇದ್ರೆ ನಾವು ಏನು ಇದು ಮಾಡಿದೀವಿ ಅರ್ಥ ಮಾಡ್ಕೊಂಡಿರೋದು. ಸೊ ನಿಮಗೆ ಮಿನಿಮಮ್ 50% to 60% ವರೆಗೂ ಮಾರ್ಕೆಟ್ ಇನ್ನು ಫಾಲ್ ಆಗುತ್ತೆ ಅಂತ. ಓಕೆ, ಸೊ ಎಲಿಯಟ್ ವೇವ್ ಪ್ರಕಾರ ನೀವು ಈ ಸ್ಟಾಕ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತಂದ್ರೆ 50% ಅಂದ್ರೆ 107.4 rupees ಇಂಟು ಪ್ಲಸ್ 105 ಅಂದ್ರೆ ಈ ಎರಡು ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೀವು ಎಂಟ್ರಿ ಆಗಬಹುದು. ಓಕೆ, ಸೊ ಈ ಸ್ಟೇಜ್ ಅಲ್ಲಿ ನೀವು ಎಂಟ್ರಿ ಆದ್ರೆ ಸೊ ಟಾರ್ಗೆಟ್ ಎಷ್ಟಿರುತ್ತೆ 198 ವರೆಗೂ ಎಲಿಯಟ್ ವೇವ್ ಪ್ರಕಾರ ಲಾರ್ಜರ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ 70-80% ಅಪ್ವರ್ಡ್ ಮೂವ್ಮೆಂಟ್. ಓಕೆ, ಸೊ ದಿ ಬೆಸ್ಟ್ ಸ್ಟಾಕ್ ಅಂತ ನನಗನ್ಸುತ್ತೆ, ನಂದೊಂದು ಪರ್ಸನಲ್ ಒಪಿನಿಯನ್ ಪ್ರಕಾರ. ಸೊ ನೀವು 107 ಇಂದ ಹಿಡಿದು 105 ಈ ಎರಡು ರೇಂಜ್ ಅಲ್ಲಿ ಸ್ವಲ್ಪ. ಸೊ ನೀವು ಒಂದು ಎಕ್ಸಾಂಪಲ್, ನೀವು ಒಂದು 100 ಸ್ಟಾಕ್ಸ್ ನ ಪರ್ಚೇಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಿದ್ರೆ ಸೊ 50 ಸ್ಟಾಕ್ಸ್ 50% ಬಂದ ತಗೋಬೇಕು, ಇನ್ 50 ಸ್ಟಾಕ್ಸ್
ಮತ್ತೆ ಮಧ್ಯ ಬಂದಾಗ ತಗೋಬೇಕು, ಮತ್ತೆ ತಗೋಬೇಕು ಅಂದ್ರೆ ಒಂದು 3 ಫೇಸ್ ಅಲ್ಲಿ ತಗೊಂಡ್ಬಿಡಿ. ಯಾಕೆಂದ್ರೆ ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗುತ್ತೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ನೋಡಿದ್ರೆ, ಸೊ 2.04 ಓಕೆನಾ. ಸೊ ಈಗ ಎಷ್ಟಾಗಿದೆ ಇದು, ಆಲ್ರೆಡಿ 4 ಆಗಿದೆ ಇದು. ಓಕೆ, ಸೊ ಇನ್ನೂ ಒಂದು 5%, 9. ಸೊ 5% ಎಕ್ಸ್ಟ್ರಾ ಹಿಡಿದ್ರು, 9 ಅಂತ ಹಿಡಿದ್ರು. ಐನೂರಿಗೇನು ಬರಲ್ಲ, ಇದು ಮ್ಯಾಕ್ಸಿಮಮ್ 50 to 60% ವರೆಗೂ ಬರುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸೊ 3 ಇದ್ರೆ 4, 5 ಆಗ್ಬೋದು ಅಷ್ಟೇ. ಬಟ್ 38 ಅಂತೂ ಬರಲ್ಲ. 38 ಇನ್ನು ಇಲ್ಲಿಂದ ರಿವರ್ಸಲ್ ತೋರಿಸಿದೆ, ಬಟ್ ಅಲ್ಲಿವರೆ ಅದಕ್ಕಿಂತ ಕಡಿಮೆ ಬರಲೇಬೇಕು. ಓಕೆ, ಸೊ ನನ್ನ ಪ್ರಕಾರ ಈ 2 ರೇಂಜಲ್ಲಿ ನಿಮಗೆ ಎಂಟ್ರಿ ಆಗಲಿಕ್ಕೆ ದಿ ಬೆಸ್ಟ್ ಟೈಮ್. ಆರ್ ಈಗ ನೀವು ಇರೋ ಪ್ರೆಸೆಂಟ್ ರೇಟಿಗೂ ಸ್ವಲ್ಪ ಎಂಟ್ರಿ ಆದ್ರೂ ಏನು ತಪ್ಪಿಲ್ಲ. 1 ರೂಪೀಸಲ್ಲಿ ಏನಾಗೋದಿದೆ, ನೀವು 50 ಸ್ಟಾಕ್ ಅಂತ ಅಂದ್ರೆ ನಿಮ್ಗೆ 50 ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ. ಓಕೆ, ಸೊ ರಿಸ್ಕ್ ತಗೋದವರು ನೀವು ಬೇಕು ಅಂತಂದ್ರೆ ನೀವು ಇಲ್ಲಿಂದನೂ ಸ್ಟಾರ್ಟ್ ಮಾಡಿ, ಇದು ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಬಟ್ ದಿ ಬೆಸ್ಟ್ ಎಂಟ್ರಿ ಅಂದ್ರೆ ಇವೆರಡರ ಮಧ್ಯೆನೆ. ಓಕೆ, ಸೊ ಈಗ ನಾವು ಮತ್ತೆ ಡೈಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಸರ್ ಇವೆರಡು ಓಕೆ. ಸೊ 107, 105 ದಿ ಬೆಸ್ಟ್. ಓವರ್ ಆಲ್ ಟಾರ್ಗೆಟ್ ಇದ್ರದ್ದು 161% ಅಂದ್ರೆ 190. ಓಕೆ, ಸೊ ಇಲ್ಲಿವರೆಗಂತೂ ಮಿನಿಮಮ್ ಬಂದೇ ಬರುತ್ತೆ. ಸೊ ಈ 2 ಟ್ರೆಂಡ್ ಲೈನ್ ಮಧ್ಯೆ ಮಾರ್ಕೆಟ್ ಮೂವ್ ಆಗ್ತಾ ಇರ್ಬೇಕು ಅಷ್ಟೇ. ಓಕೆ, ಸೊ ಇದು ಮದರ್ಸನ್ ಸುಮಿ ಸ್ಟಾಕ್. ಸ್ವಲ್ಪ ವಿಡಿಯೋ ಲೆಂದಿನೇ ಆಯ್ತು, 10 ಮಿನಿಟ್ ಅಂತ ಐತಿ, ಬಟ್ ಹೆಚ್ಚಿಗೆ ಆಯ್ತು. ಓಕೆ, ಬಟ್ ದಿ ಬೆಸ್ಟ್ ಸ್ಟಾಕ್ ಇದು ನನ್ನ ಪ್ರಕಾರ. ಸೊ ನೀವು ಮತ್ತೆ ಅನಲೈಸ್ ಮಾಡಿ. ಓಕೆ, ಇದೇ ತರ ಪ್ರಾಕ್ಟೀಸ್ ಮಾಡಿ. ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ನ ಆ್ಯಡ್ ಮಾಡಿ. ಯಾಕೆಂದ್ರೆ ಈ ತರ ಏನು ಅನಲೈಸ್ ಮಾಡಿರೋ ಸ್ಟಾಕ್ಸ್ ಇರುತ್ತಲ್ಲ, ಇದ್ರ ಸ್ಕ್ರೀನ್ ಶಾಟ್ನ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ನಿಮಗೆ ಯಾವುದಾದ್ರೂ ಸ್ಟಾಕ್ಸ್ನ ಈ ಥರ ಇವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಅದನ್ನೇ ನೆಕ್ಸ್ಟ್ ನಾನು ಯಾವುದಾದ್ರೂ ಕೋರ್ಸ್ ಪಾರ್ಟ್ನ ಹೇಳುವಾಗ ಅದನ್ನೇ ಪಾರ್ಟ್ ನಾನು ಇದು ಮಾಡುವ, ಅದನ್ನೇ ಎಕ್ಸಾಂಪಲ್ ತಗೊಂಡು ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಸೊ ಕೋರ್ಸ್ ವರ್ಕ್ನ ಅಟ್ಯಾಚ್ ಮಾಡಿರ್ತೀನಿ ಲಿಂಕು, ಅದನ್ನ ನೋಡ್ತಾ ಇರಿ. ಯಾಕಂದ್ರೆ ಅದೇ ಇಂಪಾರ್ಟೆಂಟ್. ಈ ನಿಫ್ಟಿ 50 ಟುಮಾರೋ ಅವೆಲ್ಲ ಏನಾಗ್ತವೆ ಅನ್ನೋದು ಜಸ್ಟ್ ಅದು ಅಡ್ವಾನ್ಸ್ಡ್. ಅದು ಅಂದ್ರೆ ನೀವು ಅದೆಲ್ಲ ಕಲ್ತ ಮೇಲೆ ನಿಮ್ಗೆ ಅದು ಗೊತ್ತಾಗೋದು. ಓಕೆ, ಸೊ ಕೋರ್ಸ್ ಸ್ಟಡೀಸ್ ಏನಿದೆ ಅಲ್ವಾ, ನಾನು ಲಿಂಕ್ ಅಟ್ಯಾಚ್ ಮಾಡ್ತಾ ಇರೋದು ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಎಲ್ಲರೂ ಅದನ್ನ ಅರ್ಥ ಮಾಡ್ಕೋರಿ. ಓಕೆ, ಥ್ಯಾಂಕ್ ಯು.